MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇಲ್ಲಿ ಸಂತ್ರಸ್ತೆಗಿಂತ ಅಪರಾಧಿಗೆ ಹೆಚ್ಚಿನ ಹಾನಿಯಾಗಿದೆ. ಪ್ರಜ್ವಲ್ ಪರ ಹಿರಿಯ ವಕೀಲೆ ನಳಿನಾ ಮಾಯಗೌಡ ಏನು ವಾದವನ್ನ ಮಂಡಿಸಿದ್ರು, ಅದಕ್ಕೆ ಪ್ರಜ್ವಲ್ ಪರ ವಕೀಲರು ವಾದಕ್ಕೆ ಎಸ್ಪಿಪಿ BN ಜಗದೀಶ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಅವ್ರು ಹೇಳಿದಂತಹ ಪಾಯಿಂಟ್ಸ್ಗಳನ್ನ, ಅತ್ಯಾಚಾರಕ್ಕೊಳಗಾದ ಮಹಿಳೆಗೆ ಹೀಗೆ ಹೇಳೋದು ಸರಿಯಲ್ಲ. ನೋಡಿ, ಆಕೆ ಒಳ್ಳೆ ಜೀವನವನ್ನ ನಡೆಸ್ತಾ ಇದ್ದಾರೆ, ಅವರಿಗೆ ಮದುವೆ ಆಗಿದೆ, ಮಕ್ಕಳಾಗಿದೆ, ಆಕೆಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂತ ಹೇಳಿ ನಳಿನಾ ಅವ್ರು ಹೇಳ್ತಾರೆ. ಹೀಗಾಗಿ ಇದನ್ನ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ಪಿಪಿ ಜಗದೀಶ್ ಅವರ ಒಂದು ಆಕ್ಷೇಪ ಇದು. ಅಂದ್ರೆ ಹೀಗೆ ಹೇಳೋದು ನೀವು ಸರಿಯಲ್ಲ. ಸಂತ್ರಸ್ತೆಗೆ ತುಂಬಾ ಏನ್ ತೊಂದರೆ ಆಗಿಲ್ಲ, ಬರೀ ಪ್ರಜ್ವಲ್ಗೆ ತೊಂದರೆ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇರುವಂತದ್ದು ಸರಿಯಲ್ಲ. ನೋಡಿ, ಸಂತ್ರಸ್ತೆ ಸಾಮಾನ್ಯ ಜೀವನ ಸಾಗಿಸ್ತಾ ಇದ್ದಾಳೆ ಅನ್ನುವಂಥದ್ದನ್ನ ಹೆಂಗೆ ಹೇಳ್ತೀರಿ ನೀವು? ಆಕೆಗೆ ತುಂಬಾ ತೊಂದರೆ ಆಗಿದೆ ಅನ್ನುವಂಥದ್ದನ್ನ ಇಲ್ಲಿ ಎಸ್ಪಿಪಿ ತಮ್ಮ ಆಕ್ಷೇಪಣೆಯಲ್ಲಿ ಹೇಳ್ತಾ ಇದ್ದಾರೆ. ಜಗದೀಶ್ ಅವರ ಒಂದು ವಾದ ಇದು. ಅತ್ಯಾಚಾರಕ್ಕೊಳಗಾದ ಮಹಿಳೆಗೆ ನೀವು ಈ ರೀತಿಯಾಗಿ ಹೇಳೋದು ಸರಿಯಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಈಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಕೇಳ್ತಾ ಇದ್ದಾರೆ ಜಡ್ಜ್, ನಿಮ್ದೇನಾದರೂ ಇದೆಯಾ ಈ ವಿಚಾರದಲ್ಲಿ, ಏನಾದರೂ ಹೇಳೋದಕ್ಕೆ ಇದೆಯಾ ಅಂತೇಳಿ ಜಡ್ಜ್ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡೋಣ ಪ್ರಜ್ವಲ್ ರೇವಣ್ಣ ಈಗ ತಮ್ಮ ಡಿಫೆನ್ಸ್ ಅಲ್ಲಿ ಏನು ಹೇಳ್ತಾರೆ ಅಂತ. ಇದು ಈಗ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮಾತುಗಳು. ನೀವು ಹೇಳೋದೇನಾದರೂ ಇದೆಯಾ ಅಂತ ಹೇಳಿ ಕೋರ್ಟ್ ಕೇಳಿದೆ. ಅದಕ್ಕೆ ಹೇಳ್ತಾರೆ ಪ್ರಜ್ವಲ್, ನಾನು ಹಲವು ಮಹಿಳೆಯರೊಂದಿಗೆ ಇಂಥ ಕೃತ್ಯ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ವಕೀಲರು ಅಂತ ಹೇಳಿ ತಮ್ಮ ಮಾತು ಶುರು ಮಾಡಿದ್ದಾರೆ. ಅದು ಇಂಗ್ಲಿಷಲ್ಲೇ ಮಾತಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಇಂಗ್ಲಿಷ್ನಲ್ಲೇ ತನ್ನ ಹೇಳಿಕೆಯನ್ನ ದಾಖಲು ಮಾಡ್ತಾ ಇದ್ದಾರೆ. ನಾನು ಸಂಸದನಾದ ವೇಳೆ ಯಾರೂ ಇಂಥ ಆರೋಪ ಮಾಡಿರಲಿಲ್ಲ. ಅಂದ್ರೆ 1 ಟರ್ಮ್ ಆಲ್ರೆಡಿ ನಾನು MP ಆಗಿದ್ದೆ. ಆದರೆ ಈಗ ನಾನು ಹಲವು ಮಹಿಳೆಯರೊಂದಿಗೆ ಇಂಥ ಕೃತ್ಯ ನಡೆಸಿದ್ದೀನಿ ಅನ್ನುವಂಥ ಒಂದು ಆರೋಪವನ್ನು ನನ್ನ ಮೇಲೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪ್ರಜ್ವಲ್ ರೇವಣ್ಣ ಈಗ ಕೋರ್ಟ್ನ ಮುಂದೆ ಇಂಗ್ಲಿಷ್ನಲ್ಲೇ ತಮ್ಮ ಹೇಳಿಕೆಯನ್ನ ದಾಖಲಿಸ್ತಾ ಇದ್ದಾರೆ. ಆ ಟೈಮಲ್ಲಿ ಏನಾದರೂ ನಾನು ರೇಪ್ ಮಾಡಿದ್ದಿದ್ರೆ ಅವ್ರು ಯಾಕೆ ಯಾರಿಗೂ ಹೇಳಲಿಲ್ಲ ಅಥವಾ ಕಂಪ್ಲೇಂಟ್ ಮಾಡಲಿಲ್ಲ ಅನ್ನೋದು ಪ್ರಜ್ವಲ್ನ ಪ್ರಶ್ನೆ ಈಗ. ಅಂದ್ರೆ ಕೋರ್ಟ್ನ ಮುಂದೆ ತನ್ನ ಹೇಳಿಕೆಯನ್ನ, ತನ್ನ ಒಂದು ಸಮಜಾಯಿಷಿಯನ್ನ ಈಗ ಪ್ರಜ್ವಲ್ ರೇವಣ್ಣ ನೀಡ್ತಾ ಇದ್ದಾರೆ. ಸೊ ನಾನು ಮುಂಚೆ MP ಆಗಿದ್ದೆ, ಆ ಟೈಮಲ್ಲಿ ಯಾರು ಯಾಕೆ ಮುಂದೆ ಬರಲಿಲ್ಲ, ನಾನು ಹಿಂಗೇನಾದರೂ ರೇಪ್ ಮಾಡಿದ್ದೀನಿ ಅನ್ನೋದನ್ನ ಪ್ರಜ್ವಲ್ ರೇವಣ್ಣ ಇಲ್ಲಿ ಕೋರ್ಟ್ನ ಮುಂದೆ ಮಾತಾಡ್ತಾ ಇದ್ದಾರೆ. ಯಾರು ಇಂಥ ನಾನು ಸಂಸದನಾಗಿದ್ದಾಗ ಯಾರೂ ಮಾಡಲಿಲ್ಲ, ಎಲೆಕ್ಷನ್ ಟೈಮಲ್ಲೇನೆ ಯಾಕೆ ಹೀಗೆ ಮಾಡಿದ್ದಾರೆ? ಹಾಗಾದ್ರೆ ಎಲೆಕ್ಷನ್ ಟೈಮ್ನಲ್ಲೇ ಇಂಥ ಆರೋಪವನ್ನು ಯಾಕೆ ಮಾಡ್ತಾ ಇದ್ದಾರೆ? ಯಾವ ಮಹಿಳೆಯೂ ಕೂಡ ತನಗೆ ರೇಪ್ ಮಾಡಿದ್ದೀನಿ ಅನ್ನುವಂಥದ್ದನ್ನ ಹೇಳೋದಕ್ಕೆ ಮುಂದೆ ಬಂದಿಲ್ಲ ಅವಾಗ. ಆದರೆ ಪೊಲೀಸರು ಇಂಥ ಕೆಲಸ ಮಾಡಿದ್ದಾರೆ ಅಂತ ಪ್ರಜ್ವಲ್ ರೇವಣ್ಣನ ಸಮಜಾಯಿಷಿ ಇದು. ನಾನೇನು ಮಾಡಿಲ್ಲ, ನಾನು ಸಂಸದನಾಗಿದ್ದಾಗ ಹಂಗೆ ಮಾಡಿದಾಗ ಯಾರೂ ಏನು ಹೇಳಲೇ ಇಲ್ಲ, ಯಾರೂ ಹೊರಗಡೆ ಬಂದು ಕಂಪ್ಲೇಂಟು ಕೊಟ್ಟಿಲ್ಲ. ಈಗ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ರಾಜಕೀಯ ದುರುದ್ದೇಶ ಪೂರಿತ, ಪೊಲೀಸರು ಇಂಥ ಕೆಲಸನ ಮಾಡಿದ್ದಾರೆ ಅನ್ನೋದನ್ನ ರೇಪ್ ಮಾಡಿದ್ದೇನೆ ಅಂತ ಹೇಳೋದಕ್ಕೆ ಮುಂದೆ ಬಂದಿರಲಿಲ್ಲ. ನೋಡಿ, ಯಾವ ಮಹಿಳೆಯೂ ಕೂಡ ರೇಪ್ ಮಾಡಿದ್ದೇನೆ ಅಂತ ಹೇಳೋದಕ್ಕೆ ಆ ಸಂದರ್ಭ, ನಾನು ಸಂಸದನಾಗಿದ್ದಂತಹ ಸಂದರ್ಭದಲ್ಲಿ ಯಾರು ಕೂಡ ಮುಂದೆ ಬಂದಿಲ್ಲ. ಆದ್ರೆ ಪೊಲೀಸರು ಇಂತಹ ಕೆಲಸ ಮಾಡಿದ್ದಾರೆ. ಕೋರ್ಟ್ ಆದೇಶಕ್ಕೆ ನಾನು ತಲೆಬಾಗ್ತೇನೆ, ಕೋರ್ಟ್ ಏನೇ ತೀರ್ಮಾನ ಕೈಗೊಂಡ್ರು ಕೂಡ ನಾನು ತಲೆಬಾಗ್ತೇನೆ, ರೇಪ್ ಮಾಡಿದ್ದೇನೆ ಅಂತ ಹೇಳೋದಕ್ಕೆ ಮುಂದೆ ಬಂದಿದ್ದಾರೆ. ನೋಡಿ, ಸಂಸದರಾಗಿದ್ರು ಆ ಸಂದರ್ಭದಲ್ಲಿ ನಾನು ಒಳ್ಳೆ ಕಾರ್ಯವನ್ನೇ ನಿರ್ವಹಿಸಿದ್ದೇನೆ. ಅವ್ರ ಪರ ವಕೀಲರು ಕೂಡ, ನಳಿನಿ ಅವರು ಕೂಡ ಹೇಳಿದ್ರು ಆ ಮಾತನ್ನ. ಅಂದ್ರೆ ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಅವರು ಜನಸೇವೆಯನ್ನ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಅವರು ಹಣ ಮಾಡುವಂತ ಕಾರಣಕ್ಕೆ ಬಂದಂತವರಲ್ಲ, ಜನಸೇವೆಗೆ ಅಂತ ಹೇಳಿ ಬಂದವರು ಅಂತ. ಯಾವಾಗ ಪ್ರಜ್ವಲ್ ಅವರಿಗೆ ಕೋರ್ಟ್ ಪ್ರಶ್ನೆಯನ್ನ ಮಾಡ್ತೋ, ನೀವೇನಾದ್ರೂ ಹೇಳೋಕಿದ್ಯಾ ಅಂತ ಕೇಳಿದಾಗ ಪ್ರಜ್ವಲ್ ಅವರು, ನೋಡಿ ನಾನು ಸಂಸದ ಆಗಿದ್ದಂಥ ಸಂದರ್ಭದಲ್ಲಿ ಯಾರು ಕೂಡ ಈ ರೀತಿ ಮುಂದೆ ಬರಲಿಲ್ಲ. ಸೊ ಅಳ್ತಾನೆ ಮಾತಾಡ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಈಗ ಕನ್ನಡಕ್ಕೆ ಶಿಫ್ಟ್ ಆಗಿದ್ದಾರೆ. ತಂದೆ ತಾಯಿಗಳನ್ನ 6 ತಿಂಗಳಿಂದ ನಾನು ನೋಡಿಲ್ಲ, ಕೋರ್ಟ್ ಆದೇಶಕ್ಕೆ ನಾನು ತಲೆಬಾಗ್ತೀನಿ ಅಂತ ಹೇಳಿ ಕನ್ನಡದಲ್ಲಿ ಶುರು ಮಾಡಿದ್ದಾರೆ ಈಗ ಮಾತನ್ನ. ಆಗ ಜಡ್ಜ್ ಕೇಳ್ತಾರೆ, ಏನು ಓದಿದ್ರಿ ನೀವು, ಏನು ಓದಿದಿರಾ ನೀವು, ಎಜುಕೇಶನ್ ಏನು ಅಂತ. ಅದಕ್ಕೆ ಇಲ್ಲ, ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿದ್ದೀನಿ ಸ್ವಾಮಿ ನಾನು ಅನ್ನೋದನ್ನ ಪ್ರಜ್ವಲ್ ಹೇಳ್ತಾ ಇದ್ದಾರೆ. ನನ್ನ ರೆಕಾರ್ಡ್ಸ್ ಅನ್ನ ನೋಡಿ ನೀವು ಬೇಕಾದ್ರೆ ಪರಿಶೀಲನೆ ಮಾಡಿ, ನಾನೊಬ್ಬ ಮೆರಿಟ್ ವಿದ್ಯಾರ್ಥಿ, 6 ತಿಂಗಳಿಂದ ನಾನು ನಮ್ಮ ತಂದೆ ತಾಯಿಗಳನ್ನು ನೋಡಿಲ್ಲ, ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರೋನು ಅನ್ನೋದನ್ನ ಪ್ರಜ್ವಲ್ ರೇವಣ್ಣ ಜಡ್ಜ್ ಮುಂದೆ ಹೇಳ್ತಾರೆ. ಜಡ್ಜ್ ಸಂತೋಷ್ ಗಜಾನನ್ ಭಟ್ ಅವರು ಪ್ರಶ್ನೆ ಕೇಳಿದ್ರು ಪ್ರಜ್ವಲ್ಗೆ. ಆ ಟೈಮಲ್ಲಿ ಈಗ ಕನ್ನಡದಲ್ಲೇ ಮಾತಾಡ್ತಾ ಇರುವಂತಹ ಪ್ರಜ್ವಲ್, ನನ್ನ ರೆಕಾರ್ಡ್ಗಳನ್ನು ನೋಡಿ ನೀವು, ನಾನೊಬ್ಬ ಮೆರಿಟ್ ವಿದ್ಯಾರ್ಥಿ, ನಾನು ಮಾಡಿದ ಒಂದೇ ತಪ್ಪೇನೆಂದ್ರೆ ನಾನು ರಾಜಕೀಯದಲ್ಲಿ ಬೇಗ ಬೆಳೆದಿದ್ದು, ಅದೇ ನನಗೆ ಇವತ್ತು ಮುಳುವಾಗಿದೆ ಅಂತ ಅಳ್ತಾ ಇದ್ದಾನೆ ಪ್ರಜ್ವಲ್ ಈಗ. ನಾನು ಮಾಧ್ಯಮಗಳನ್ನು ಕೂಡ ಈ ವಿಚಾರದಲ್ಲಿ ದೂಷಣೆ ಮಾಡೋದಿಲ್ಲ ಅನ್ನೋದನ್ನ ಪ್ರಜ್ವಲ್ ಹೇಳಿದಾನೆ. ಈಗ ವಿಚಾರಣೆಯನ್ನ
ಎರಡೂ ಕಡೆಯ ವಿಚಾರಣೆಯನ್ನ ವಾದವನ್ನ ಆಲಿಸಿದಂತಹ ನ್ಯಾಯಾಲಯ ಆದೇಶವನ್ನ 2:45 ಈಗ ಕಾಯ್ದಿರಿಸಿದೆ. ಮಧ್ಯಾಹ್ನ ಈಗ ಆದೇಶ ಇವತ್ತೇ ಪ್ರಕಟವಾಗುತ್ತೆ. ಹಾಗಾದ್ರೆ ಯಾಕಂದ್ರೆ ನಿನ್ನೆನೆ ಆತನ ಒಂದು ಶಿಕ್ಷೆ, ಆತ ಅಪರಾಧಿ ಅನ್ನುವಂಥದ್ದನ್ನ ಹೇಳಾಗಿತ್ತು. ಈಗೇನಿದ್ರು ಕೂಡ ಶಿಕ್ಷೆಯ ಪ್ರಮಾಣ ಮಾತ್ರ ತಿಳಿಬೇಕಿತ್ತು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.